ಅಗೇನ್ ಸೇಮ್ ಕ್ವಶನ್ ಏನೆ ಲೈಕ್ ಬರ್ಕೋಬೇಡಿ, ಕೇಳಿಸ್ಕೊಡಿ. ಫೈಂಡ್ ದ ಆಂಗಲ್ ಫೈ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಅಂಡ್ ಟ್ಯಾಂಜೆಂಟ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಪೋಲಾರ್ ಕರ್ವ್ಸ್ ಅಂತ ಏನು ಹೆಡ್ಡಿಂಗ್ ಬರ್ಸಿದ್ನಲ್ಲ ಅದರಲ್ಲ ಇದು ಸಬ್ ಕ್ವಶನ್. ಫಸ್ಟ್ ಕ್ವಶನ್ ಮಾಡಿಸಿದೀನಿ, ಈಗ ಸೆಕೆಂಡ್ ಕ್ವಶನ್. ಓಕೆ, ಅದನ್ನ ಬರ್ಕೊಳ್ಳಿ. ಆರ್ ಪವರ್ ಎಂ ಈಸ್ ಈಕ್ವಲ್ ಟು ಎ ಪವರ್ ಎಂ ಇಂಟು ಕಾಸ್ ಎಂ ಥೀಟಾ ಪ್ಲಸ್ sin m theta. Cos m theta plus sin m theta. Okay. So previous problem ಅಲ್ಲಿ ಯಾವ ತರ ಮಾಡಿದ್ವಿ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆನಾ? ಈಗ ನಿಮ್ಗೆ ಆರ್ ಸ್ಕ್ವಯರ್ ಇದ್ದಾಗ ನೀವ್ ಏನಂತ ಬರೆದ್ಬಿಟ್ರಿ? 2r ಇಂಟು dr ಬೈ ಡಿ ಥೀಟಾ ಅಂತ ಬರೆದ್ರಿ, ಕರೆಕ್ಟಾ? ಬಟ್ ಇಲ್ಲಿ ಇನ್ ದ ಟರ್ಮ್ಸ್ ಆಫ್ ಲೈಕ್ ಅಲ್ಲಿ ಒಂದು ನಂಬರ್ ಕೊಟ್ಟಿದ್ರು ಸ್ಕ್ವಯರ್ ಅಂತ ಅಂದ್ಬಿಟ್ಟು, ಸೊ ನೀವು ಈಸಿಯಾಗಿ ಅದನ್ನ ಬರೆದ್ಬಿಟ್ರಿ. ಇಲ್ಲಿ ಪವರ್ ಎಂ ಅಂತ ಇದೆ, ಯಾವ ತರ ಬರೀಬೇಕು ನೋಡ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಮಾಡ್ತಾರೆ. ಎಂ ಏನಂತ ಇದೆ, ಫಸ್ಟ್ ಎಂ ಬರೆದ್ಬಿಡಿ, ಅರ್ಥ ಆಯ್ತಾ? ದೆನ್ ಆರ್ ಪವರ್ ಎಂ ಮೈನಸ್ 1, ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಗಿರೋದ್ರಿಂದ ಪವರ್ ಅಲ್ಲಿ ಏನಾಗ್ಬೇಕು, ಒಂದು ಲೆಸ್ ಆಗ್ಬೇಕಲ್ಲ. ಸೊ ಅದಕ್ಕೆ ಇದೇನಂತ ಬರೀಬೇಕು, ಎಂ ಮೈನಸ್ 1. ಹಾಗೆ ಮಲ್ಟಿಪ್ಲೈ ಬೈ ವಾಟ್? ಡಿ ಆರ್ ಬೈ ಡಿ ಥೀಟಾ, ಬಿಕಾಸ್ ಯು ಆರ್ ಡೂಯಿಂಗ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಸೊ ಹಾಗಾಗಿ ಡಿ ಆರ್ ಬೈ ಡಿ ಥೀಟಾ. ಇಷ್ಟ ಅರ್ಥ ಆಯ್ತಾ? ಈಸ್ ಈಕ್ವಲ್ ಟು, ಇವಾಗ ಎ ಪವರ್ ಎಂ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ, ಆರ್ಬಿಟ್ರರಿ ಕಾನ್ಸ್ಟೆಂಟ್, ಅದಕ್ಕೆ ನಾವೇನು ಮಾಡಂಗಿಲ್ಲ, ಬರೀ ಏನಂತ ಬರೀಬೇಕು? ಎ ಪವರ್ ಎಂ ಆಸ್ ಇಟ್ ಈಸ್, ರೈಟ್? ಎ ಪವರ್ ಎಂ ಆಸ್ ಇಟ್ ಈಸ್. ಇವಾಗ ಕಾಸ್ ಗೆ ಡಿಫ್ರೆನ್ಸಿಯೇಷನ್ ಏನು? ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಥೀಟಾ? ಮೈನಸ್ ಸೈನ್ ಥೀಟಾ, ಕರೆಕ್ಟಾ? ಇಲ್ಲಿ ಏನಾಗಿದೆ, ಮೈನಸ್ ಸಿಂಬಲ್ ಬರೀರಿ, ಸೈನ್ ಬರೀರಿ, ಎಂ ಥೀಟಾ ಅಂತ ಇದೆ, ಎಂ ಥೀಟಾ ಅಂತಾನೆ ಬರೀರಿ. ಈಗ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಂ ಥೀಟಾ? ಎಂ ತಾನೆ. ಈಗ ಪ್ರೀವಿಯಸ್ ಹೇಳ್ಕೊಡ್ಬೇಕಾದ್ರೆ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ 2 ಥೀಟಾ? 2 ಅಂತ ಹೇಳ್ಕೊಟ್ಟಿದ್ನಲ್ವಾ, ಅದೇ ತರ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಎಂ ಥೀಟಾ ಏನಾಗುತ್ತೆ? ಎಂ ಆಗುತ್ತೆ. ಇಷ್ಟ ಅರ್ಥ ಆಯ್ತಾ? ದೆನ್ ಪ್ಲಸ್ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್? ಇಟ್ ಈಸ್ ಕಾಸ್ ಎಂ ಥೀಟಾ. ಬಟ್ ಎಂ ಥೀಟಾ ಡಿಫ್ರೆನ್ಸಿಯೇಷನ್ ಏನು? ಎಂ ತಾನೆ. ಇಷ್ಟು ಬನ್ನಿ ನೋಡ್ಕೊಡಿ. ಏನಾದ್ರು ಡೌಟ್ ಇದ್ರೆ ಒಂದ್ಸತಿ ಕೇಳ್ಕೊಡಿ. ಏನಾದ್ರು ಡೌಟ್ ಇದೆಯಾ ಅದರಲ್ಲಿ? ಏನಿಲ್ಲ ಅಲ್ವಾ? ಓಕೆ, ಈಗ ನೆಕ್ಸ್ಟ್ ಈ ಸೈಡು ಡಿ ಆರ್ ಬೈ ಡಿ ಥೀಟಾ ಅಷ್ಟೇ ಇಟ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಮಿಕ್ಕಿರೋದನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡ್ಕೊತೀನಿ. ಶಿಫ್ಟ್ ಮಾಡ್ಕೊಂಡಾಗ ಏನಾಗುತ್ತೆ? ಡಿ ಆರ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ವಾಟ್? ಮೈನಸ್ ಎಂ ನ, ಸಾರಿ, ಎಂ ನ ಆ ಕಡೆ ತೆಗಿಬೋದಾ ನಾನು? ಎಂ ನ ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ? ಎಂ ಎ ಪವರ್ ಎಂ ಡಿವೈಡೆಡ್ ಬೈ ಎಂ ಆರ್ ಪವರ್ ಎಂ ಮೈನಸ್ 1 ಇಂಟು ಮೈನಸ್ ಸೈನ್ ಎಂ ಥೀಟಾ ಪ್ಲಸ್ ಕಾಸ್ ಎಂ ಥೀಟಾ. ಅರ್ಥ ಆಯ್ತಾ? ಅಥವಾ ದಿಸ್ ಐ ಕ್ಯಾನ್ ರೈಟ್, ಫಸ್ಟ್ ಪಾಸಿಟಿವ್ ಟರ್ಮ್ ನ ಬರೆದ್ಬಿಟ್ಟು, ಪಾಸಿಟಿವ್ ಟರ್ಮ್ ಅಂದ್ರೆ ಇದು ತಾನೆ, ಕಾಸ್ ಎಂ ಥೀಟಾ ಮೈನಸ್ ಸೈನ್ ಎಂ ಥೀಟಾ ಬರೀಬೋದಾ? ಇಷ್ಟು. ಓಕೆ, ದೆನ್ ಇಲ್ಲೇನ್ ಕ್ಯಾನ್ಸಲ್ ಔಟ್ ಆಗುತ್ತೆ? ಎಂ ಎಂ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಆಗುತ್ತೆ. ದೆನ್ ಇಲ್ಲೇನ್ ಉಳಿಯುತ್ತೆ? ಎ ಪವರ್ ಎಂ ಡಿವೈಡೆಡ್ ಬೈ ಆರ್ ಪವರ್ ಎಂ ಮೈನಸ್ 1 ಇಂಟು ಕಾಸ್ ಎಂ ಥೀಟಾ ಮೈನಸ್ ಸೈನ್ ಎಂ ಥೀಟಾ. ಇಷ್ಟು ಬರ್ಕೊಳಿಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ದಿಸ್ ಒಂದ್ ಸೈಡ್ ಅಲ್ಲಿ ತೋರಿಸಿರ್ತೀನಿ. ಆರ್ ಪವರ್ ಎಂ ಮೈನಸ್ 1 ಕ್ಯಾನ್ ಐ ರೈಟ್ ಇಟ್ ಆಸ್ ಆರ್ ಪವರ್ ಎಂ ಡಿವೈಡೆಡ್ ಬೈ ಆರ್ ಪವರ್ 1. ಈಗ ನಿಮಗೆ ಒಂದು ರೂಲ್ ಇದೆ, ಏನು? ಎ ಪವರ್ ಎಂ ಪ್ಲಸ್ ಎನ್ ಅಂತ ಬಂದಿತ್ತಪ್ಪ ಅಂತಂದ್ರೆ
ಎ ಪವರ್ ಎಂ ಇಂಟು ಎ ಪವರ್ ಎನ್ ಅಂತ ಬರೀತೀರಾ. ಬಿಕಾಸ್ ವೆನ್ ದ ಬೇಸಸ್ ಆರ್ ಸೇಮ್ ವಿ ಕ್ಯಾನ್ ಆಡ್ ದ ಪವರ್ಸ್. ಬೇಸಸ್ಗಳು ಸೇಮ್ ಇದ್ದಾಗ ನಾವು ಪವರ್ ಗಳನ್ನ ಆಡ್ ಮಾಡ್ತೀವಿ. ಅರ್ಥ ಆಯ್ತಾ? ಅದೇ ತರ ಬೇಸಸ್ ಸೇಮ್ ಇದ್ದು ನಾವು ಸಬ್ಟ್ರಾಕ್ಟ್ ಮಾಡೋದು ಯಾವಾಗ ಅಂದ್ರೆ ಡಿವಿಷನ್ ಅಲ್ಲಿ ಇದ್ದಾಗ. ಡಿವೈಡ್ ಫಾರ್ಮೆಟ್ ಅಲ್ಲಿ ಇದ್ದು ಬೇಸ್ ಆರ್, ಇಲ್ಲಿನೂ ಕೂಡ ಬೇಸ್ ಆರ್ ಅನ್ನ ಇದ್ರ ನಾವ್ ಏನಂತ ಬರೀಬಹುದು, ಪವರ್ ಅಲ್ಲಿ m-1 ಅಂತ ಬರ್ಕೋಬಹುದು. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ಅದೇ ತರ ನಾನು ಬರ್ಕೊಂಡ್ರೆ ಇಲ್ಲಿ ಡಿನಾಮಿನೇಟರ್ ನಲ್ಲಿ ಆರ್ ಬಂದಿರುತ್ತಲ್ವಾ, ಆ ಆರ್ ಬಂದ್ಬಿಟ್ಟು ಎಲ್ಲಿ ಮಲ್ಟಿಪ್ಲೈ ಆಗುತ್ತೆ? ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ. ಸೊ ಆರ್ ಎ ಪವರ್ ಎಂ ಡಿವೈಡೆಡ್ ಬೈ ಆರ್ ಪವರ್ ಎಂ. ಇಲ್ಲಿ ಇರೋದನ್ನೇ ನಾನು ಏನ್ ಮಾಡಿದೀನಿ, ಡಿನಾಮಿನೇಟರ್ ಅಲ್ಲಿ ಬರೆಯೋ ಬದ್ಲಿ ಇಲ್ಲಿ ನಾನು ಆರ್ ಬರೆಯೋ ಬದ್ಲಿ ನಾನು ಸೀದಾ ಇಲ್ಲಿ ಬರೆದ್ಬಿಟ್ಟಿದ್ದೀನಿ ಅಷ್ಟೇನೆ. ನಾನು ಇಲ್ಲಿ ಬರೀಬೇಕಿತ್ತಲ್ವಾ ಆರ್ ಪವರ್ m-1 ಬದಲೇ ನಾನು ಇದನ್ನ ಇಲ್ಲಿ ಬರೀಬೇಕಿತ್ತು. ಬಟ್ ನಾನು ಏನ್ ಮಾಡಿದೀನಿ, ಈ ಡಿನಾಮಿನೇಟರ್ ಇರ್ತಕ್ಕಂಥ ಆರ್ನೇ ಡೈರೆಕ್ಟ್ ತಗೊಂಡ್ಬಿಟ್ಟು ಎಲ್ಲಿ ಬರೆದ್ಬಿಟ್ಟಿದೀನಿ, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದೀನಿ. ಇಲ್ಲಿ ಬಂದಿದೆ ಆರ್. ಅರ್ಥ ಆಯ್ತಾ? ದೆನ್ cos m theta minus sin m theta as it is. ದೆನ್ ಪ್ರಾಕ್ಟೀಸ್ ಮಾಡ್ಬೇಕು, ಒಂದೇ ಸತಿ ಬರೋದಿಲ್ಲ. ನಿಮ್ ಮುಖಗಳು ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಪ್ರಾಕ್ಟೀಸ್ ಮಾಡ್ಬೇಕು. ಇದು ಹಿಂಗೆ ಇರೋದು ಮ್ಯಾಥ್ಸ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ತೋರಿಸಿದ್ರೆ ಇಲ್ಲಿ ನೋಡಿ, ಇಲ್ಲಿ 1 ಡಿವೈಡೆಡ್ ಬೈ 2/x ಅಂತ ಇದೆ ಅಂತ ಇಟ್ಕೊಳ್ಳಿ. ಏನು 1 ಡಿವೈಡೆಡ್ ಬೈ 2/x ಅಂತ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದು ಹೋಗ್ಬಿಟ್ಟು ಎಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ? ಇಲ್ಲಿ ಏನಿಲ್ಲ ಅಂದ್ರೂ 1/4 ಅಂತಾನೆ ಇಟ್ಕೊಳ್ಳಿ. 2 ಬಂದ್ಬಿಟ್ಟು 4 ಮಲ್ಟಿಪ್ಲೈ ಆಗುತ್ತೆ. ಎಕ್ಸ್ ಬಂದ್ಬಿಟ್ಟು ಎಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ? 1 ಮಲ್ಟಿಪ್ಲೈ ಆಗುತ್ತೆ. ಅದೇ ತರನೇ ನಾನು ಇಲ್ಲಿ ಮಾಡಿರೋದು. ಇಲ್ಲಿ ಎ ಪವರ್ ಎಂ ಡಿವೈಡೆಡ್ ಬೈ ಏನಿಲ್ಲ ಅಂದ್ರೆ ಏನಿರುತ್ತೆ? 1 ಅಂತ ಇರುತ್ತೆ, ರೈಟ್? ಸೊ ಈಗ ಆರ್ ಪವರ್ ಎಂ ಅನ್ನೋದು 1 ಮಲ್ಟಿಪ್ಲೈ ಆಗಿ ಇಲ್ಲಿ ಬಂದ್ರೆ ಡಿವೈಡೆಡ್ ಬೈ ಆರ್ ಇರೋದು ಏನಾಗುತ್ತೆ? ಎ ಪವರ್ ಎಂ ಹೋಗ್ಬಿಟ್ಟು ಮಲ್ಟಿಪ್ಲೈ ಆಗುತ್ತೆ. ಅರ್ಥ ಆಯ್ತಾ? ದೆನ್ ಇವಾಗ ವಾಟ್ ಈಸ್ ಆರ್ ಪವರ್ ಎಂ? ಆರ್ ಪವರ್ ಎಂ ಅನ್ನೋದು ಕ್ವಶನ್ ಅಲ್ವಾ? ಕ್ವಶನ್ ಅದು. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಿರಲ್ಲ. ಏನಾಗುತ್ತೆ? ಆರ್ ಎ ಪವರ್ ಎಂ ಇಂಟು cos m theta minus sin m theta whole divided by r power m ಬದಲಾಗಿ ನಾನು ಏನ್ ಬರೀಬಹುದು? a power m cos m theta plus sin m theta ಬರ್ಕೋಬಹುದಾ ಈ ತರ? ಇವಾಗ ಏನೇನ್ ಕ್ಯಾನ್ಸಲ್ ಆಗುತ್ತೆ? a power m ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟ್? ಸೊ ಮಿಕ್ಕಿರೋದನ್ನ ಈ ಸೈಡ್ ಬರೀತೀವಿ. ಏನ್ ಉಳಿದಿರುತ್ತೆ ಇಲ್ಲಿ? ಡಿ ಆರ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಆರ್ ಇಂಟು ಕಾಸ್ ಎಂ ಥೀಟಾ ಮೈನಸ್ ಸೈನ್ ಎಂ ಥೀಟಾ ಹೋಲ್ ಡಿವೈಡೆಡ್ ಬೈ ವಾಟ್? ಕಾಸ್ ಎಂ ಥೀಟಾ ಪ್ಲಸ್ ಸೈನ್ ಎಂ ಥೀಟಾ. ನೋಡ್ಕೊಳ್ಳಿ, ಅಲ್ಲೇ ಬರುತ್ತೆ. ನೋಡ್ಕೊಳ್ಳಿ ಅಂದೆ, ಬರ್ಕೊಳ್ಳಿ ಅಂತಲ್ಲ, ನೋಡ್ಕೊಳ್ಳಿ. ಇಲ್ಲಿಂದ ಹೆಂಗ್ ಬಂತು ಅಂತ ಗೊತ್ತಾಯ್ತಾ? ಇಲ್ಲಿ ಆರ್ ಪವರ್ ಎಂ ಅಂತ ಇರೋದಿಲ್ಲ, ನಾವು ಕ್ವಶನ್ ಅದು ಆರ್ ಪವರ್ ಎಂ ಬದಲಾಗಿ ಆಸ್ ಇಟ್ ಈಸ್ ಅದೇನ್ ಕ್ವಶನ್ ಕೊಟ್ಟಿದಾರೋ ಅದನ್ನ ಬರ್ಕೊಂಡಿದೀನಿ. ಸೊ ಎ ಪವರ್ ಎಂ ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ. ಇನ್ನು ರಿಮೈನಿಂಗ್ ಥಿಂಗ್ ಏನಿದೆ ಅದನ್ನ ನಾನು ಅಲ್ಲಿ ಇಟ್ಟಿದ್ದೀನಿ. ನೋಡ್ತೀನಿ. ಡನ್. ಓಕೆ, ದೆನ್ ನಿಮ್ಗೆ ಟ್ಯಾನ್ ಫೈಗೆ ಫಾರ್ಮುಲಾ ಏನಂತ ಗೊತ್ತು? ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್ ಅಂತ ಗೊತ್ತಾ? ಟ್ಯಾನ್ ಫೈಗೆ ಡಿರೈವೇಶನ್ ಕಲ್ತಿದ್ದೀರಲ್ಲನಪ್ಪ, ನೋಡಿ ಬುಕ್ಕ. ಟ್ಯಾನ್ ಫೈಗೆ ಏನಂತ ಇದೆ ಫಾರ್ಮುಲಾ? ಸುಮ್ಮನೆ ಗೆಸ್ ಮೇಲೆ ಹೊಡಿಯೋದಲ್ಲ, ನೋಡ್ಬಿಟ್ಟು ಹೇಳಿ. ಬುಕ್ ಮುಂದೆನೆ ಇದೆ ತಾನೆ? ಅಲ್ಲೇ ಕುತ್ಕೊಂಡ್ಬಿಟ್ಟು ಓದಿ. ಏನಕ್ಕೆ 12ಗೆ ಬನ್ನಿ ಅಂದ್ರೆ ತುಂಬಾ ಲೇಟಾಗಿ ಬಂದ್ರಲ್ಲ? ಕುತ್ಕೊಳ್ಳಿ. ಸೊ ಈಗ ಇಲ್ಲಿರ್ತಕ್ಕಂಥ ಆರ್ ಈ ಸೈಡ್ ಬಂದ್ರೆ ಏನಾಗುತ್ತೆ? 1/r dr by d theta is equal to what? Cos m theta minus sin m theta divided by cos m theta plus sin m theta. ಕರೆಕ್ಟ್? ನಾವು ನಮ್ಗೆ ಆರ್ ಅನ್ನೋದು ನ್ಯೂಮರೇಟರ್ ಬೇಕು. ಬಿಕಾಸ್ ಟ್ಯಾನ್ ಅಲ್ಲಿ ಏನಾಗಿದೆ? ಆರ್ ಅನ್ನೋದು ನ್ಯೂಮರೇಟರ್ ತಾನೇ ಇರೋದು. ನ್ಯೂಮರೇಟರ್ ಬರ್ದಾಗ ಇದೇನಾಗುತ್ತೆ?
ಆರ್ ಡಿ ಥೀಟಾ ಬೈ ಡಿ ಆರ್ ಈಸ್ ಈಕ್ವಲ್ ಟು, ಇದ್ರ ಉಲ್ಟಾ ಆದ್ರೆ ಏನಾಗುತ್ತೆ, ಕಾಸ್ ಎಂ ಥೀಟಾ ಪ್ಲಸ್ ಸೈನ್ ಎಂ ಥೀಟಾ ಡಿವೈಡೆಡ್ ಬೈ ವಾಟ್, ಕಾಸ್ ಎಂ ಥೀಟಾ ಮೈನಸ್ ಸೈನ್ ಎಂ ಥೀಟಾ. ಅರ್ಥ ಆಯ್ತಾ? ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ, ಟ್ಯಾನ್ ಫೈ. ಏನ್ ಇಂಡಿಕೇಟ್ ಮಾಡುತ್ತೆ ಅದು, ಟ್ಯಾನ್ ಫೈ. ಓಕೆನಾ? ಈ ಸೈಡ್ ಕೂಡ ನಮ್ಗೆ ಟ್ಯಾನ್ ಬೇಕು, ಹಂಗಿದ್ರೆ ತಾನೆ ಟ್ಯಾನ್ ಟ್ಯಾನ್ ಗೆಟ್ ಕ್ಯಾನ್ಸಲ್ ಆಗೋದು. ಈ ಸೈಡ್ ಕೂಡ ಏನ್ ಬೇಕು, ಟ್ಯಾನ್ ಬೇಕು. ಈ ಕಡೆ ಟ್ಯಾನ್ ಇದೆಯಾ, ಇಲ್ಲ. ಟ್ಯಾನ್ ಬರ್ಬೇಕು ಅಂತಂದ್ರೆ ಫಾರ್ಮುಲಾ ಏನು, ಸೈನ್ ಬೈ ಕಾಸ್. ಟ್ಯಾನ್ಗೆ ಫಾರ್ಮುಲಾ ಏನು, ಸೈನ್ ಬೈ ಕಾಸ್. ಈಗ ಸೈನ್ ಬೈ ಕಾಸ್ ಬರಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನ ಕಾಸ್ ಇಂದ ಡಿವೈಡ್ ಮಾಡ್ಬೇಕು. ಇದರಿಂದ ಡಿವೈಡ್ ಮಾಡ್ಬೇಕು, ಕಾಸ್ ಇಂದ ಡಿವೈಡ್ ಮಾಡ್ಬೇಕು. ಓಕೆ, ಸೊ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಕಾಸ್ ಎಂ ಥೀಟಾ. ಕಾಸ್ ಎಂ ಥೀಟಾ. ಅರ್ಥ ಆಯ್ತಾ? ಇವಾಗ ಕಾಸ್ ಎಂ ಥೀಟಾ ಬೈ ಕಾಸ್ ಎಂ ಥೀಟಾ ಏನಾಗುತ್ತೆ, 1 ಆಗುತ್ತೆ. ಕರೆಕ್ಟ್? ದೆನ್ ಪ್ಲಸ್ ಸೈನ್ ಮತ್ತೆ ಕಾಸ್ ಏನಾಗುತ್ತೆ, ಟ್ಯಾನ್ ಎಂ ಥೀಟಾ ಆಗುತ್ತೆ. ಓಕೆ, ದೆನ್ ಡಿವೈಡೆಡ್ ಬೈ ಕಾಸ್ ಏನಾಗುತ್ತೆ, 1 ಮೈನಸ್ ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಎಂ ಥೀಟಾ ಆಗುತ್ತೆ. ಇಷ್ಟಂತೂ ಅರ್ಥ ಆಯ್ತಾ? ಏನಕ್ಕೆ ನಾವು ಈ ತರ ಕಾಸ್ ಇಂದ ಡಿವೈಡ್ ಮಾಡಿದ್ದು, ನಮ್ಗೆ ಟ್ಯಾನ್ ಬರ್ಬೇಕು. ಟ್ಯಾನ್ ಬರ್ಬೇಕು ಅಂತಂದ್ರೇನು, ಸೈನ್ ಡಿವೈಡೆಡ್ ಬೈ ಕಾಸ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಇಷ್ಟಕ್ಕೆ ಬಂದಾದ್ಮೇಲೆ ಮತ್ತೆ ಫರ್ದರ್, ಯಾಕಂದ್ರೆ ಇದು ಕ್ಯಾನ್ಸಲ್ ಔಟ್ ಆಗ್ಬೇಕಲ್ಲ. ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಸುಮ್ನೆ ಈಗ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಈಗ ಮತ್ತೆ ಫರ್ದರ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರುತ್ತೆ, ಏನು, ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ ವಾಟ್, 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಈ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಈಗ ಟ್ಯಾನ್ ಎ ಪ್ಲೇಸ್ ಅಲ್ಲಿ ಏನಿದೆ, 1 ಇದೆ. ಟ್ಯಾನ್ ಎ ಪ್ಲೇಸ್ ಅಲ್ಲಿ ಏನಿದೆ, 1 ಇದೆ. ಅಂದ್ರೆ ಅರ್ಥ ಏನು, ಟ್ಯಾನ್ ಅಲ್ಲಿ 1 ಯಾವಾಗ ಬರುತ್ತೆ ಅಂತ ಹೇಳಿ. ಟ್ಯಾನ್ ಅಲ್ಲಿ ಅಂದ್ರೆ ಯಾವ ಡಿಗ್ರಿ ಹಾಕಿದ್ರೆ 1 ಬರುತ್ತೆ. ಯಾವ ಡಿಗ್ರಿ ಹಾಕ್ಬೇಕು, 45 ಡಿಗ್ರಿ. ಯಾವ ಡಿಗ್ರಿ, 45 ಡಿಗ್ರಿ. ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ನಿಮ್ ಕ್ಯಾಲ್ಸಿಗಳಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಟೈಪ್ ಮಾಡಿ ನೋಡಿ ಫಾಸ್ಟ್. ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನ್ ಇನ್ವರ್ಸ್ ಆಫ್ 1. ಎಷ್ಟು ಬರ್ತಾ ಇದೆ, 45 ಡಿಗ್ರಿ ಬರ್ತಾ ಇದೆಯಾ ನಿಮಗೆ? ಟ್ಯಾನ್ ಇನ್ವರ್ಸ್ ಗೊತ್ತಿಲ್ವಾ? ಶಿಫ್ಟ್ ಒತ್ತಿ ಟ್ಯಾನ್ ಒತ್ತಿ, ಅದೇ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಶಿಫ್ಟ್ ಒತ್ತಿ ಟ್ಯಾನ್ ಒತ್ತಿ 45 ಡಿಗ್ರಿ. ಆ 45 ಡಿಗ್ರಿನ ನಾವು ಎದ್ರಲ್ಲಿ ಬರೀಬೇಕು, ಇನ್ ಟರ್ಮ್ಸ್ ಆಫ್ ಪೈ ಅಲ್ಲಿ ಬರೀಬೇಕು. ಪೈ ಅಂತಂದ್ರೇನು, ಪೈ ಬೈ 4. ಒಂದ್ ಕಡೆ ಎಲ್ಲರೂ ಬರ್ಕೊಂಡಿರಿ, 45 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 4 ಅಂತ ಅಂದ್ಬಿಟ್ಟು ಬೋರ್ಡ್ ನೋಡಿ. tan phi is equal to tan of pi by 4 plus m theta. ಹೆಂಗ್ ಬರ್ದೆ, 1 ಬದಲಾಗಿ pi by 4. ಅರ್ಥ ಆಯ್ತಾ? ದೆನ್ ಇಲ್ಲಿ m theta ಇದೆ, ಸೊ ಅದಕ್ಕೆ m theta. ಇದನ್ನ ನೀವು ಈ ತರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಸಿಗುತ್ತೆ. ಹೆಂಗೆ ನೋಡಿ, ಇದು ಎ ಪ್ಲೇಸ್ ಅಲ್ಲಿ ಏನಿದೆ, pi by 4 ಇದೆ. ಬಿ ಪ್ಲೇಸ್ ಅಲ್ಲಿ ಏನಿದೆ, m theta ಇದೆ. ಫಾರ್ಮುಲಾ ಪ್ರಕಾರ ಏನು, tan a ಅಂದ್ರೆ ಏನು, tan pi by 4. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan pi by 4? 1. tan pi by 4 ಏನು, 1 ಪ್ಲಸ್ tan b ಅಂದ್ರೆ ಏನು, tan m theta. ಅದಕ್ಕೆ tan m theta ಅಂತ ಬರ್ದಿದೆ. ಡಿವೈಡೆಡ್ ಬೈ ಫಾರ್ಮುಲಾ ಪ್ರಕಾರ 1 ಮೈನಸ್ ಇದೆ. ದೆನ್ tan a ಇಂಟು tan b. ನಾವು tan a ಅಂತಂದ್ರೆ ಏನು, tan pi by 4 ಏನಾಗುತ್ತೆ, 1 ಆಗುತ್ತೆ. ಸೊ ದಟ್ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ ತಾನೆ, ಮಲ್ಟಿಪ್ಲಿಕೇಶನ್. ದೆನ್ tan m theta ಆಸ್ ಇಟ್ ಈಸ್. ಅರ್ಥ ಆಯ್ತಾ? ಇದು ಹೆಂಗಿದೆ ಅಂತಂದ್ರೆ ಒಂದೊಂದು ಪ್ರಾಬ್ಲಮ್ಗೂ ಚೂರ್ ಚೇಂಜ್ ಆಗುತ್ತೆ ಲಾಸ್ಟ್ ಅಲ್ಲಿ. ಇವು ಕಾನ್ಸ್ಟೆಂಟ್. ಇವನ್ ಕಲ್ತ್ರೆ ನಿಮಗೆ ಆಂಗಲ್ ಬಿಟ್ವೀನ್ ದ 2 ಕರ್ವ್ಸ್ ಅಂತ ಕೊಡ್ತಾರಲ್ಲ, ಅಲ್ಲಿ ಈಸಿ ಆಗುತ್ತೆ. ವೆರೈಟಿ ಇಷ್ಟೇನೆ. ಒಂದು ಕಾಟಲ್ ಬಂದಿರುತ್ತೆ ಆನ್ಸರು, ನೀವು ಟ್ಯಾನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇನ್ ಕೆಲವೊಂದು ಈ ತರ ಫ್ರಾಕ್ಷನ್ ಅಲ್ಲಿ ಬಂದ್ಬಿಡುತ್ತೆ, ನೀವು ಅದನ್ನ ಟ್ಯಾನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅಷ್ಟೇ ಡಿಫ್ರೆನ್ಸ್, ಮಿಕ್ಕಿದ್ ಈಸಿ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಸೊ ಇವಾಗ ನಾನು ಏನೇನ್ ಕ್ಯಾನ್ಸಲ್ ಮಾಡ್ಕೋಬಹುದು,
tan get cancel. So therefore final answer required angle phi is equal to pi by 4 plus m theta. Stands. ಒಂದ್ 2-3 ಮಾತ್ರ ವೇರಿಯೇಷನ್ ಇದೆ ಅಷ್ಟೇ ಒಂದೊಂದು ಪ್ರಾಬ್ಲಮ್ಗೂ. ಅದು ಚೆನ್ನಾಗಿ ಕಲ್ತ್ಬಿಟ್ರೆ ನಿಮಗೆ 2 ಆಂಗಲ್ ಕೊಡ್ತಾನಲ್ವಾ, ಕರ್ವ್ಸ್ ಕೊಡ್ತಾನಲ್ಲ, ಅದ್ರಲ್ಲಿ ಆಂಗಲ್ ಕಂಡುಹಿಡಿಯೋದು ಈಸಿ.